ರಾಜ್ಯದಲ್ಲಿ ಈಗ ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಬಾಗಲಕೋಟೆ ನಗರದ ಗುರ್ಲಾಪುರ ಕ್ರಾಸ್ನಲ್ಲಿ ಸಾವಿರಾರು ರೈತರು ಪ್ರತಿಭಟನೆ ನಡೆಸಿ ಕೂಡಲೇ ಕಬ್ಬು ಬೆಳೆಗೆ ಸೂಕ್ತ ದರ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಚಿಕ್ಕೋಡಿ ಮತ್ತು ಬಾಗಲಕೋಟೆ ರಾಜ್ಯ ಹೆದ್ದಾರಿಯಲ್ಲಿ ಸೇರಿದ ಸಾವಿರಾರು ರೈತರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಮಿಸಿ ರೈತರ ಮನವೊಲಿಸಲು ಮುಂದಾದರು. ಕಬ್ಬು ಬೆಳೆಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಎಂಬ ರೈತರು ಪಟ್ಟು ಹಿಡಿದ ಪರಿಣಾಮ ಜಿಲ್ಲಾಧಿಕಾರಿಗಳ ಮನವೊಲಿಕೆ ಯತ್ನ ವಿಫಲವಾಯಿತು. ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ರಸ್ತೆಯಲ್ಲಿ ಊಟ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಹರಿಹಾಯ್ದರು. ರೈತರ ಪ್ರತಿಭಟನೆಗೆ ವಿವಿಧ ಮಠಾಧೀಶರು, ರೈತ ಮುಖಂಡರು ಸಾಥ್ ನೀಡಿದ್ರು. ಅರ್ಥ ಆಗಿತ್ತು, ಕೆಲವು ಮಂದಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ. ಸುಮ್ಮಾದಾರ ನಾ ಏನು ಬೇದ್ರು ಸುಮ್ಮಾದಾರ. ಸ್ವಾಮಿ ಕಚ್ಚಿ ಕೈ ಬಾಯಾಗ ಸ್ವಚ್ಛದಾನ, ಕೆಣಿಕಿರ ಮಣ್ಣು ಹಾಕಿವತ್ತು ಎಲ್ಲಾಗೂ ಗೊತ್ತೈತಿ. ಇದ ಇಂಚಗೇರಿ ಮಠದ ಮರಿ ಐತಿ, ಯಾವ್ದಾರ ಬೂದ್ಯಾಗ ತಿಪ್ಪ್ಯಾಗ ಬಿದ್ದದಲ್ಲ. ಇಂಚಗೇರಿ ಮಠದ ಮರಿ ಐತಿ ಇದ. ಇಂಚಗೇರಿ ಮಠದ ಮರಿ ಐತಿ, ಹಿಡಿತಂದ್ರ ಬಿಡಂಗಿಲ್ಲ. ಕೆಣಕ್ ಬೇಡ, ಕೆಣಕಿ ಮಣ್ಣು ಆಗಬೇಡ. ಬಾ ಬಿಲ್ ಘೋಷಣೆ ಮಾಡ, ಲಕ್ಷಾಂತರ ರೈತರ ಆಶೀರ್ವಾದ ನಿಮ್ಮ ಮನೆತನಗಳ ಮ್ಯಾಗಿರ್ಲಿ. ಪಕ್ಷಾತೀತವಾಗಿ ನೀ ಬಿಜೆಪಿ ಇರು, ಕಾಂಗ್ರೆಸ್ ಇರು, ಜೆಡಿಎಸ್ ಇರು, ಬೇರೆದವಿರು, ನಮಗೆ ಯಾವುದೋ ರಾಜಕಾರಣ ಅವಶ್ಯಕತೆ ಇಲ್ಲ, ಪಕ್ಷ ಅವಶ್ಯಕತೆ ಇಲ್ಲ, ಜಾತಿ ಅವಶ್ಯಕತೆ ಇಲ್ಲ. ಅದಕ್ಕ ನೀನ್ ಹೇಳಿನ 1987 ನಂಜುಂಡ ಸ್ವಾಮಿ ಅವ್ರ ರಾಜಕೀಯ ಅವ್ರನ್ನ, ತಹಸೀಲ್ದಾರ್ನ, DC ಅವ್ರ ನೆನೆಸ್ಕೊಂಡ ಪಾಠ ಹೇಳ್ತಿದ್ರು. ರಾಜಕೀಯ ಅವನತಿ ಆಗುವಂತ ಕಾಲ ಬಂದದ ಅಂತೇಳಿ ಬೆಂಕಿ ಹತ್ತರಿಗೆಲ್ಲ ತಮ್ಮ, ನಾವೇನ್ ನಿಮ್ ರಾಜಕೀಯ ಅವನತಿ ಮಾಡಕ್ ಬಂದಿಲ್ಲ, ಜಾತಿ ಮಾಡಕ್ ಬಂದಿಲ್ಲ, ಯಾವುದೇ ಮನೆತನ ವಿರೋಧ ಮಾಡಕ್ ಬಂದಿಲ್ಲ. ಬೇಕಾಗಿಲ್ಲ 4 ಸೆಟ್ ಅರಿಬೇಕಾಗಿಲ್ಲ. ಚುನಾಪಗ ನನಗ ಮನಿನೂ ಕೊಳಮಿಲ್ಲ. ಮೈ ಡಿಯರ್ ಮಿಸ್ಟರ್ ಚುನ್ನಪ್ಪರ್ ಅವರೇ, ಇದನ್ನು ಮೀರಿ ನಾನು ಇನ್ನೂ ಮಾಡ್ಬೇಕಂದ್ರೇನು, ನೀವ್ ಏನ್ ಹೇಳ್ತಿರೋ ಅದೆಲ್ಲ ಮಾಡ್ತೀನಿ. ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ. ನಾನು ಮನೆಗೆ ಹೋಗ್ಬಾರ್ದಂದ್ರೆ ಹೋಗಲ್ಲ, ನಾನು ಊಟ ಬಿಡ್ಬೇಕಂದ್ರೆ ಬಿಡ್ತೀನಿ, ಭೀಮನ ಜೊತೆ ಮಾತಾಡಬೇಡ ಅಂದ್ರೆ ಅದು ಬಿಡಲ್ಲ. ಎಲ್ಲ ಕೆಲಸ ಮಾಡ್ತೀನಿ. ನಂದು ಒಂದೇ ಬೇಡಿಕೆ ನೋಡ್ರಿ, ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೀವಿ ಗುರುಜಿ. ಕೈ ಜೋಡಿಸಿ ಕೆಲಸ ಮಾಡಿ. ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ, ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ, ನಂಬಿಕೆ ಇಟ್ಕೋಬೇಕು. ಅಟ್ಲೀಸ್ಟ್ ಒಂದು 3 ಜನ